ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ ವಿ.ಎಸ್. ಮನೋವಿಜ್ಞಾನ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹೊಳೆ ನರಸೀಪುರ. ಈ ಕಳೆದ ವಿಡಿಯೋಸ್ನಲ್ಲಿ ಮಧ್ಯವಯಸ್ಕಾವಧಿಯಲ್ಲಿನ ವಿಕಾಸಾತ್ಮಕ ವಿಚಾರಗಳ ಬಗೆಗೆ ನಾನು ಮಾತನಾಡಿದ್ದೇನೆ. ಈ ಹಿಂದಿನ ವಿಡಿಯೋಗಳಲ್ಲಿ ಮಧ್ಯವಯಸ್ಕಾವಧಿಯ ಸ್ವರೂಪ, ಮಧ್ಯವಯಸ್ಕಾವಧಿಯಲ್ಲಿನ ಗುಣಲಕ್ಷಣಗಳು, ಮಧ್ಯವಯಸ್ಕಾವಧಿಯಲ್ಲಿ ಆಗ್ತಕ್ಕಂಥ ಶಾರೀರಿಕ ಬದಲಾವಣೆಗಳು, ಶಾರೀರಿಕ ನೋಟ ಮತ್ತು ಸಂವೇದನೇಂದ್ರಿಯಗಳಲ್ಲಿ ಆಗುವ ಬದಲಾವಣೆಗಳು, ಇದೆಲ್ಲದನ್ನು ಒಳಗೊಂಡಂತೆ ಶಾರೀರಿಕ ಒಂದು ಬದಲಾವಣೆಗಳು, ತದನಂತರದಲ್ಲಿ ಈ ಒಂದು ವಯಸ್ಸಿನಲ್ಲಿ ಪರಿಗಣಿಸಬೇಕಾದಂತಹ ಆರೋಗ್ಯದ ವಿಚಾರಗಳು, ಸ್ಥಿತಿಗತಿಗಳು ಮತ್ತು ವಿಚಾರಗಳು, ಮತ್ತು ಈ ಮಧ್ಯವಯಸ್ಕಾವಧಿನಲ್ಲಿನ ಒಂದು ಪ್ರಮುಖ ವಿಚಾರಾಂಶವಾದಂತಹ ಉದ್ಯೋಗ ಸ್ಥಿತಿಗತಿಗಳು, ಉದ್ಯೋಗದಲ್ಲಿನ ಒತ್ತಡ, ಉದ್ಯೋಗದಲ್ಲಿ ಈ ವಯಸ್ಸಿನವರು ಅತಿ ಹೆಚ್ಚಿನದಾಗಿ ಅನುಭವಿಸಬಹುದಾದಂತಹ ಬರ್ನೌಟ್ ಸಿಂಡ್ರೋಮ್ ಇರ್ಬೋದು, ಮತ್ತು ಅದೇ ರೀತಿಯಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಈ ವಯಸ್ಸಿನವರು ಅನುಭವಿಸಬಹುದಾದಂತಹ ನಿರುದ್ಯೋಗ ಸಮಸ್ಯೆ, ಅದರ ಪರಿಣಾಮಗಳು, ಅದೇ ರೀತಿಯಲ್ಲಿ ಈ ಒಂದು ವಯಸ್ಸಿನ ಅಂಚಿನಲ್ಲಿ ಕಂಡುಬರ್ತಕ್ಕಂಥ ನಿವೃತ್ತಿಯ ಸಿದ್ಧತೆಯ ಬಗೆಗೆ ನಾನು ಕಳೆದ ವಿಡಿಯೋನಲ್ಲಿ ಮಾತನಾಡಿದ್ದೇನೆ. ಕಳೆದ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನಿವೃತ್ತಿ ಅಂದ್ರೇನು, ನಿವೃತ್ತಿಯ ಒಂದು ಸ್ವರೂಪ ಯಾವ ರೀತಿ ಇರುತ್ತೆ, ಮತ್ತು ನಿವೃತ್ತಿ ಒಂದು ಯಶಸ್ವಿಯಾಗುವಲ್ಲಿ ಪರಿಗಣಿಸಬೇಕಾದಂಥ ವಿಚಾರಗಳು, ಲೈಕ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಇರ್ಬೋದು, ಮತ್ತು ಹೆಲ್ದಿ ಆ್ಯಕ್ಟಿವಿಟೀಸ್ನ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ಇರ್ಬೋದು, ಮತ್ತು ಸಾಮಾಜಿಕ ಒಂದು ಸಂಪರ್ಕವನ್ನು ಕಾಯ್ದುಕೊಳ್ತಕ್ಕಂಥದ್ದು ಇರ್ಬೋದು. ಇಂತಹ ಹಲವಾರು ವಿಚಾರಗಳ ಬಗೆಗೆ ಕಳೆದ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಒಂದು ಯಶಸ್ವಿ ನಿವೃತ್ತಿ ಜೀವನವನ್ನು ಕಳಿಬೇಕು ಅಂತಂದಾಗ ಸಾಮಾನ್ಯವಾಗಿ ಅದು ನಿವೃತ್ತಿ ಅಂತಕ್ಕಂಥದ್ದು ಒಂದು ಘಟನೆ ಅಲ್ಲ. ಅದು ಇಟ್ಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್ ಥಿಂಗ್ ಅಂತ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಮಾತನಾಡಿದ್ದೇನೆ. ನಿವೃತ್ತಿ ಅಂತಕ್ಕಂಥದ್ದು ದಿಢೀರನೇ ಸಂಭವಿಸ್ತಕ್ಕಂಥ ಒಂದು ಘಟನೆ ಅಲ್ಲ, ಬದಲಾಗಿ ಇಟ್ ಈಸ್ ಎ ಪ್ರಾಸೆಸ್. ಇದೊಂದು ಪ್ರಕ್ರಿಯೆ. ನಿವೃತ್ತಿ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ. ಹಾಗಾಗಿ ಈ ಪ್ರಕ್ರಿಯೆ ಯಶಸ್ವಿಯಾಗಿ ಆಗಬೇಕು ಮತ್ತು ಈ ನಿವೃತ್ತಿ ಜೀವನವನ್ನು ಗುಣಮಟ್ಟ ಆಧಾರಿತವಾಗಿ ಕಳಿಬೇಕು ಅಂತಂದರೆ ಹಲವಾರು ವಿಚಾರಗಳನ್ನು ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ಇದರ ಬಗೆಗೆ ನಾನು ಕಳೆದ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ವೆರಿ ಇಂಪಾರ್ಟೆಂಟ್ ನಿವೃತ್ತಿ ಜೀವನವನ್ನು ಯೋಚಿಸ್ತಕ್ಕಂಥದ್ದು. ಅದರಲ್ಲಿ ಹಣಕಾಸಿನ ವಿಚಾರಗಳಿರ್ಬೋದು, ಆರೋಗ್ಯದ ವಿಚಾರಗಳಿರ್ಬೋದು, ಸಾಮಾಜಿಕ ಸಂಪರ್ಕದ ವಿಚಾರಗಳಿರ್ಬೋದು, ಚಟುವಟಿಕೆಗಳ ವಿಚಾರಗಳಿರ್ಬೋದು, ಇದೆಲ್ಲದನ್ನು ಪರಿಗಣಿಸಿ ನಿವೃತ್ತಿಯ ಜೀವನದ ಬಗೆಗೆ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಪ್ರಮುಖವಾದಂಥ ವಿಚಾರ. ಅದರ ಜೊತೆಯಲ್ಲಿ ನಿವೃತ್ತಿಯ ನಂತರದ ಜೀವನದಲ್ಲಿ ಅಥವಾ ನಿವೃತ್ತಿಯ ಸಮಯದಲ್ಲಿ ತಾವು ಹೊಂದಿರಬಹುದಾದಂತಹ ಒಂದು ಸಾಮಾಜಿಕ ಸಂಪರ್ಕಗಳ ಒಂದು ಸಾಧಕ ಬಾಧಕಗಳೇನು ಅನ್ನೋದ್ರ ಬಗೆಗೆ ಯೋಚಿಸಿ ಅವುಗಳನ್ನು ಯೋಜನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಿವೃತ್ತಿ ಜೀವನದಲ್ಲಿ ಮಾಡಬಹುದಾದಂಥ ಚಟುವಟಿಕೆಗಳು, ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಚಟುವಟಿಕೆಯಿಂದ ಸಕ್ರಿಯವಾಗಿ ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿದ್ದಲ್ಲಿ ಅವರ ನಿವೃತ್ತಿ ಜೀವನ ತುಂಬ ಗುಣಮಟ್ಟ ಆಧಾರಿತ ಮತ್ತು ಯಶಸ್ವಿಯಾಗಿ ನಡೆಸ್ಬೋದಾಗಿರುತ್ತೆ. ಆದ್ದರಿಂದಾಗಿ ಚಟುವಟಿಕೆಗಳ ಬಗೆಗೆ ಒಂದು ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಮತ್ತು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಅಪಾರ್ಟ್ ಫ್ರಮ್ ದಟ್ ಪ್ಲ್ಯಾನಿಂಗ್ ದ ಫೈನಾನ್ಷಿಯಲ್ ಇಶ್ಯೂಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ತಮ್ಮ ಹಣಕಾಸಿನ ವಿಚಾರಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ತಮ್ಮ ಆರೋಗ್ಯದ ವಿಚಾರಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಮತ್ತು ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಕೊಳ್ತಕ್ಕಂಥದ್ದು. ಎಕ್ಸಸೈಸ್ ಇರ್ಬೋದು, ಡಯಟ್ ಇರ್ಬೋದು, ಆಗಾಗ ರೊಟೀನ್ ಚೆಕಪ್ಸ್ ಇರ್ಬೋದು, ಇದೆಲ್ಲದನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದು ಯಶಸ್ವಿ ನಿವೃತ್ತಿ ಜೀವನದ ಒಂದು ಪ್ರಮುಖವಾದಂಥ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಏನು ಕಳೆದ ವಿಡಿಯೋದಲ್ಲಿ ಸಕ್ಸಸ್ಫುಲ್ ರಿಟೈರ್ಮೆಂಟ್ಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಬಗೆಗೆ ಮಾತನಾಡಿದ್ದೆ ಅಲ್ಲೋ, ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ಈ ನಿವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ವಿಚಾರಗಳ ಬಗೆಗೆ ನಾನು ಮಾತನಾಡಲಿದ್ದೇನೆ. ಮೊದಲನೇದಾಗಿ ಇಲ್ಲಿ ನಿವೃತ್ತಿಯ ಒಂದು ಸ್ವರೂಪದ ಬಗೆಗೆ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೇನೆ. ಇಲ್ಲೂ ಕೂಡ ಅದ್ರ ಬಗೆಗೆ ಕೆಲವು ವಿಚಾರಗಳನ್ನು ಅಷ್ಟೇ ಮನನ ಮಾಡಿ ಮುಂದುವರೆದು ನಾನು ಮಾತನಾಡ್ತೇನೆ. ಮೊದಲನೇದಾಗಿ ರಿಟೈರ್ಮೆಂಟ್ ಅಂತಕ್ಕಂಥದ್ದು ಯೂಶ್ವಲಿ ಈ ಒಂದು ವಯೋಮಾನ ಅಥವಾ ಮಧ್ಯವಯಸ್ಕಾವಧಿಯ ಅಂಚಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದಂಥ ವಿಚಾರ.
ಸೊ ಈ ಒಂದು ವಿಚಾರ ಬಹುತೇಕ ಭಾವನೆಗಳನ್ನು ಸಂವೇಗಗಳನ್ನು ಒತ್ತು ನಡೀತಕ್ಕಂಥ ವಿಚಾರ. ಯಾಕೆ ಅಂತಂದರೆ ಇದುವರೆಗೂ ವ್ಯಕ್ತಿ ಸುದೀರ್ಘವಾಗಿ ಮಾಡಿದಂಥ ಕೆಲಸ ಕಾರ್ಯಗಳಿಂದ ವಿಮುಕ್ತಿ ಆಗ್ತಕ್ಕಂಥ ಒಂದು ಕಾಲಘಟ್ಟ ಆಗಿರೋದ್ರಿಂದ ದಿಸ್ ಕ್ಯಾರೀಸ್ ಸೋ ಮೆನಿ ಫೀಲಿಂಗ್ಸ್. ಓಕೆ, ಅದೆಲ್ಲದನ್ನು ಬಿಟ್ಟು ವ್ಯಕ್ತಿ ನಿವೃತ್ತಿಯನ್ನು ಹೊಂದತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಯು ದಟ್ ದಟ್ ದ ರಿಟೈರ್ಮೆಂಟ್ ಈಸ್ ನಾಟ್ ಲೈಕ್ ಸ್ಟ್ರೈಟ್ ಫಾರ್ವರ್ಡ್ ಥಿಂಗ್. ಇಟ್ಸ್ ನಾಟ್ ಎನ್ ಈವೆಂಟ್. ಓಕೆ, ಇಟ್ಸ್ ಎ ಪ್ರೋಸೆಸ್. ಯೂಶ್ವಲಿ ರಿಟೈರ್ಮೆಂಟ್ ಅನ್ನೋದು ಕೇವಲ ಅದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂತಲ್ಲ, ನಿವೃತ್ತಿಗೆ ಸಂಬಂಧಪಟ್ಟಂಥದ್ದಲ್ಲ. ನಿವೃತ್ತಿ ಅಂತಕ್ಕಂಥದ್ದು ಹಲವಾರು ವಿಚಾರಗಳಿಂದ ಪ್ರಭಾವಿತವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಉದಾಹರಣೆ, ವ್ಯಕ್ತಿ ಕೆಲಸದಲ್ಲಿ ಅನುಭವಿಸಿದಂತಹ ಒತ್ತಡ ಮತ್ತು ಬರ್ನ್ಔಟ್ ಇರ್ಬೋದು, ಆರೋಗ್ಯದ ವಿಚಾರಗಳು ಕ್ಷೀಣಿಸ್ತಿರ್ತಕ್ಕಂಥದ್ದರ ಒಂದು ಫಲವಾಗಿ ನಿವೃತ್ತಿಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಮತ್ತು ನಿವೃತ್ತಿಯ ಬಗ್ಗೆ ಕೆಲವು ಮನೋಧರಣೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೆಲವರು ಬೇರೆ ವಿಚಾರಗಳಲ್ಲಿ ಸಮಯವನ್ನು ಕಳಿಬೇಕು ಅನ್ನೋ ಆಧಾರಿತವಾಗಿ ನಿವೃತ್ತಿಯನ್ನು ನೋಡ್ತಕ್ಕಂಥದ್ದು. ಆಮೇಲೆ ವಿಶ್ರಾಂತಿ ಬೇಕು ಅಂತ ಅನಿಸಿ ನಿವೃತ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಲೈಕ್ ದಟ್ ನಿವೃತ್ತಿ ಅಂತಕ್ಕಂಥದ್ದು ಹಲವಾರು ವಿಚಾರಗಳೊಂದಿಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಪ್ರಕ್ರಿಯೆ ಅಂತಲೇ ನಾವು ಹೇಳ್ಬೋದಾಗಿದೆ. ಯೂಶ್ವಲಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಮಾತನಾಡಿರೋ ರೀತಿ ನಿವೃತ್ತಿ ಅಂತಕ್ಕಂಥದ್ದು ಇಟ್ ವೇರೀಸ್. ಈಗ ಕೆಲವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಾರೆ, ಕೆಲವರು ಕಡ್ಡಾಯ ನಿವೃತ್ತಿ ತೆಗೆದುಕೊಳ್ತಾರೆ, ಕೆಲವರು ವಯಸ್ಸಾಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿವೃತ್ತಿ ತಗೊಳ್ತಾರೆ, ಕೆಲವರು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ನಿವೃತ್ತಿ ನಿರ್ಧಾರವನ್ನು ಮಾಡ್ತಾರೆ, ಕೆಲವರು 65 ನಂತರವೂ ಕೆಲಸ ಮಾಡ್ತಾರೆ. ಸೊ ಲೈಕ್ ದಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ನಿವೃತ್ತಿ ಅಂತಕ್ಕಂಥದ್ದು ವಿವಿಧ ಗುಂಪುಗಳಿಗೆ, ವಿವಿಧ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ನಡೀತಕ್ಕಂಥ ವಿಚಾರ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಸೊ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಅಂತಕ್ಕಂಥದ್ದು ಹಲವಾರು ವಿಚಾರಗಳ ಆಧಾರಿತವಾಗಿರ್ತಕ್ಕಂಥದ್ದು. ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಯಾವುದೇ ಕಾರಣದಿಂದ ನಿವೃತ್ತಿಯನ್ನು ತೆಗೆದುಕೊಂಡಿರಲಿ, ನಾನು ಕಳೆದ ವಿಡಿಯೋದಲ್ಲಿ ನಿವೃತ್ತಿಗೆ ಆಗ್ಬೋದಾದಂಥ ಕಾರಣಗಳ ಬಗೆಗೆ ನಾನು ಹೇಳಿದ್ದೇನೆ. ಯಾವುದೇ ಕಾರಣದಿಂದ ವ್ಯಕ್ತಿ ನಿವೃತ್ತಿಯನ್ನು ಪಡ್ಕೊಳ್ಳೋದಿರಲಿ, ಆದರೆ ವ್ಯಕ್ತಿ ನಿವೃತ್ತಿಯನ್ನು ಚೆನ್ನಾಗಿ ಯೋಜಿಸಿ ನಿವೃತ್ತಿಯನ್ನು ಹೊಂದಿದ್ದೇ ಆದಲ್ಲಿ ಆತನ ನಿವೃತ್ತಿಯ ಬದುಕು ಚೆನ್ನಾಗಿರುತ್ತೆ ಅನ್ನೋದನ್ನು ಹಲವಾರು ಅಧ್ಯಯನಗಳು ತಿಳಿಸ್ಕೊಟ್ಟಿದ್ದಾವೆ. ಸೊ ಈ ನಿವೃತ್ತಿ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಂತೆ ಇದು ಒಂದು ಪ್ರಕ್ರಿಯೆ, ಇದು ಕೇವಲ ಒಂದು ಘಟನೆ ಅಲ್ಲ ಅನ್ನೋದ್ರ ಬಗೆಗೆ ಹೇಳಿದೆ. ಈ ನಿವೃತ್ತಿಯ ವಿವಿಧ ಹಂತಗಳನ್ನು ನಾವು ನೋಡೋದಾದರೆ ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಸಿದ್ಧಾಂತದ ಬಗೆಗೆ ನಾವು ಮಾತನಾಡಬೇಕಾಗುತ್ತೆ. In order to understand different phases of retirement, okay, this theory allows us to understand how the retirement takes place. So the Ashley model of retirement adjustment, which was developed in 1976, Robert Ashley was the founder of this theory. He developed this theory, model of retirement adjustment. According to him, retirement, it's a process which involves 8 different phases which are interrelated phases ಅನ್ನೋದ್ರ ಬಗೆಗೆ ಆತ ಹೇಳ್ತಾನೆ. ನಿವೃತ್ತಿ ಅಂತಕ್ಕಂಥದ್ದು ಹಲವಾರು ವಿಚಾರಗಳು, ಹಲವಾರು ಸಂಬಂಧಿತ ವಿಚಾರಾಂಶಗಳಿಂದ ಪ್ರಭಾವಿತವಾಗಿ ನಡೀತಕ್ಕಂತಹ ಪ್ರಕ್ರಿಯೆ ಅನ್ನೋದು ಈ ಸಿದ್ಧಾಂತದ ಒಂದು ವಾದ. ಈ ಸಿದ್ಧಾಂತದ ಪ್ರಕಾರ ನಿವೃತ್ತಿ ಅಂತಕ್ಕಂಥದ್ದು ವಿವಿಧ ಹಂತಗಳಲ್ಲಿ ಅನುಭವಿಸಿ ಹೋಗ್ತಕ್ಕಂಥ ಒಂದು ವಿಚಾರ ಅನ್ನೋದು ಈ ಸಿದ್ಧಾಂತದ ತಿರುಳು. ಈ ಒಂದು ಸಿದ್ಧಾಂತದ ಪ್ರಕಾರ ಅಕಾರ್ಡಿಂಗ್ ಟು ರಾಬರ್ಟ್ ಆಟ್ಲಿಶ್ ಥಿಯರಿ, okay, model of retirement adjustment, there are 8 stages of retirement, phases of retirement. First one is pre-retirement stage. So usually that the people or employees think or plan about their retirement before they get retired. So this particular stage actually takes place before the retirement, where people start perceiving the things which are related to the retirement. ಎಸ್ಪೆಷಲಿ ಬೇರೆಯವ್ರನ್ನ ನೋಡಿ ಮತ್ತು ಬೇರೆಯವರ ಪ್ರಭಾವದಿಂದಾಗಿ ಅಥವಾ ಸ್ನೇಹಿತರು ಅಥವಾ ಕುಟುಂಬ, ಶಿಕ್ಷಣ, ಹಲವಾರು ವಿಚಾರಗಳನ್ನು ಇವರು ನಿವೃತ್ತಿ ಆಧಾರಿತವಾಗಿ ನೋಡ್ತಾರೆ. ನಾನು ರಿಟೈರ್ಮೆಂಟ್ ಆದರೆ ಹೇಗೆ ಇವೆಲ್ಲ ಅನ್ನೋದ್ರ ಬಗೆಗೆ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಯೂಶ್ವಲಿ ಈ ಸ್ಟೇಜ್ ಏನಿದೆ, ಈ ಸ್ಟೇಜ್ನ ಕೆಲವು ವರ್ಷಗಳು ಈ ಹಂತದಲ್ಲಿ ಕಳೆಯುತ್ತೆ, ಪ್ರೀ ರಿಟೈರ್ಮೆಂಟ್ ಸ್ಟೇಜ್. So before they get retired, few years they think about, if I get retired, what will happen? So how things will be done, how my lifestyle will be. Like that, usually people think about the retirement. This is what we call pre-retirement stage.
ಪ್ರೀ ರಿಟೈರ್ಮೆಂಟ್ ಸ್ಟೇಜ್, ವಿಚ್ ಮೀನ್ಸ್ ರಿಟೈರ್ಮೆಂಟ್ ಅನ್ನೋದು ರಿಟೈರ್ಡ್ ಆಗ್ತಾರಲ್ಲ ಆವಾಗಲೇ ನಡೆಯುತ್ತೆ ಅಂತ ಅಲ್ಲ. ಬಿಫೋರ್ the retirement also people start thinking about the retirement. That is what we call ಪ್ರೀ-ರಿಟೈರ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಇದು ಈ ಒಂದು ಮಾಡೆಲ್ನ, ಈ ಒಂದು ಮಾದರಿಯ ಮೊದಲನೇ ಒಂದು ಹಂತ, ಅಂದರೆ ನಿವೃತ್ತಿಯ ಪೂರ್ವ ಹಂತ ಅಂತಲೇ ಹೇಳ್ಬೋದು ಇದನ್ನು. ಸೆಕೆಂಡ್ ಸ್ಟೇಜ್ ಈಸ್ ಹನಿಮೂನ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಹೆಸರೇ ಸೂಚಿಸುವಂತೆ ಹನಿಮೂನ್ ಸ್ಟೇಜ್ ಇದು. ಹನಿಮೂನ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಏನು ಒಂದು ಸವಿ ಅಥವಾ ಏನೋ ಚಂದ್ರನ ಸವಿ ಅಂತಲೇ ಹೇಳ್ಬೋದು. ಅಂದರೆ ಯೂಶ್ವಲಿ ಈಗ ಮದುವೆ ಆದ ಹೊಸದರಲ್ಲಿ ತುಂಬ ಆ್ಯಕ್ಟಿವಾಗಿ ಗಂಡ ಹೆಂಡ್ತಿ ಎಲ್ಲ ಓಡಾಡ್ತಾರಲ್ವ, ಟ್ರಾವೆಲಿಂಗು, ಹೊಸ ಪ್ಲೇಸ್ ವಿಸಿಟ್ ಮಾಡೋದು, ಆ ಥರ ಎಲ್ಲ. ಸೊ ಇನ್ ದಟ್ ಕನ್ಸರ್ನ್ ಇಯರ್ ಹನಿಮೂನ್ ಸ್ಟೇಜ್ ಮೀನ್ಸ್ ಯೂಶ್ವಲಿ ವೆನ್ ಪೀಪಲ್ ರಿಟೈರ್, ಆಲ್ ಆಫ್ ಸಡನ್ ದೇ ಗೆಟ್ ಟೈಮ್ ಫಾರ್ ದೇರ್ ಎಂಜಾಯಬಲ್ ಆ್ಯಕ್ಟಿವಿಟೀಸ್ ಲೈಕ್ ದಟ್. ಯೂಶ್ವಲಿ ರಿಟೈರ್ಡ್ ಆದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಟ್ರಾವೆಲಿಂಗ್ ಇರ್ಬೋದು, ಆಮೇಲೆ ಯೂಶ್ವಲಿ ದೇ ಥಿಂಕ್ ಹೈ ಕಂಟೆಂಟ್ಮೆಂಟ್ ಆ್ಯಂಡ್ ಆಲ್ಸೋ ಎಂಜಾಯ್ ದೇರ್ ನ್ಯೂ ಫೌಂಡ್ ಫ್ರೀಡಮ್. ನಿವೃತ್ತಿಯಿಂದಾಗ ಅವ್ರಿಗೆ ಒಂಥರ ಸ್ವಾತಂತ್ರ್ಯ ಸಿಕ್ತ ಹಾಗೆ ಖುಷಿ ಆಗಿರುತ್ತೆ. ಆ ಖುಷಿಯನ್ನು ಅವರು ಹಲವಾರು ಆ್ಯಕ್ಟಿವಿಟೀಸ್ ಮುಖಾಂತರ ಕಳೀತಾರೆ. ಆ ಫ್ರೀ ಟೈಮ್ನ ಲೈಕ್ ಟ್ರಾವೆಲಿಂಗ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳು ಅಥವಾ ಬೇರೆ ಬೇರೆ ಹೊಸ ಅನುಭವಗಳನ್ನ ಹೊಂದತಕ್ಕಂಥದ್ದು. ಆ ರೀತಿ ಯೂಶ್ವಲಿ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್. ಎಲ್ಲರೂ ಅದೇ ಥರ, ಎಲ್ಲರೂ ಈ ಒಂದು ಹಂತವನ್ನು ಅನುಭವಿಸ್ತಾರೆ ಅಂತಲ್ಲ. ಆದರೆ ಮೆಜಾರಿಟಿ ದಿಸ್ ಈಸ್ ಎ ಕಾಂಪ್ಲೆಕ್ಸಿಟಿ ವೇರ್ ಪೀಪಲ್ ಫೀಲ್ ದಟ್ ದೇ ಆರ್ ಫ್ರೀ, ದೇ ಎಂಜಾಯ್ ದ ಫ್ರೀ ಟೈಮ್ ಲೈಕ್ ದಟ್. ಕೆಲವರು ಈ ಹಂತನ ಅನುಭವಿಸೋದೇ ಇಲ್ಲ. ಯೂಶ್ವಲಿ ಫೈನಾನ್ಷಿಯಲಿ ತುಂಬ ಅವರ ನಿರೀಕ್ಷೆಗಿಂತ ಕಡಿಮೆ ಅನುಕೂಲವಾಗಿರ್ತಕ್ಕಂಥ ಜನರು ಈ ಹಂತವನ್ನು ಅನುಭವಿಸೋದಿಲ್ಲ. ಆದರೆ ಕೆಲವರು ಇದನ್ನು ಈ ನಿವೃತ್ತಿ ಆದಾಗ ತಕ್ಷಣ ಸಿಗ್ತಕ್ಕಂಥ ಒಂದು ಫ್ರೀಡಮ್ಮು ಮತ್ತು ಆ ರಿಲ್ಯಾಕ್ಸೇಷನ್ನು ಅದನ್ನು ಎಂಜಾಯ್ ಮಾಡ್ತಾರೆ. ಅದನ್ನು ನಾವೇನಂತ ಹೇಳ್ಬೋದು ಇಲ್ಲಿ ಹನಿಮೂನ್ ಸ್ಟೇಜ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್. ವೆರ್ ದ ಫಸ್ಟ್ ಸ್ಟೇಜ್ ಇಸ್ ಫ್ರೀ ರಿಟೈರ್ಮೆಂಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇಸ್ ಹನಿಮೂನ್ ಸ್ಟೇಜ್. ಯೂಶ್ವಲಿ ವೇರ್ ಪೀಪಲ್ all of sudden experience their enjoyment and freedom when they get out of the job. And this is the second stage according to Atley model of retirement adjustment. Next, continuation of that, the third phase, that is retirement routine. ನಿವೃತ್ತಿಯ ದಿನನಿತ್ಯದ ಚಟುವಟಿಕೆಗಳು. This stage, retirement routine, during which individuals will develop daily schedules. Usually ಏನಾಗುತ್ತೆ ಅಂತಂದರೆ ಇಲ್ಲಿ they need to adapt, at least they need to try to adapt to the retirement life. Here people start thinking what to do. They think about their schedule, day-to-day schedule. Usually while working ಅಂತಂದರೆ going to the job, spending time in the job and coming from the job, and lot of works will be there to do. But here once they are out of the job ಅಂತಂದಾಗ 1 day, 2 days or a week it seems to be very enjoyable, relaxed ಅಂತ ಅನಿಸುತ್ತೆ. ಆಫ್ಟರ್ ದಟ್ ಅಗೈನ್ they should schedule their activities. ಏನು ಮಾಡ್ಬೋದು, ಏನು ಎತ್ತ ಅನ್ನೋದ್ರ ಬಗೆಗೆ. ಸೊ ಯೂಶ್ವಲಿ ರಿಟೈರ್ಮೆಂಟ್ ರೊಟೀನ್ ಅನ್ನೋದು ದೇ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ಔಟ್ ಆಫ್ ದ ಜಾಬ್ ಏನು ಮಾಡ್ಬೋದು ಅನ್ನೋದು. ಓಕೆ, ಲೈಕ್ ಈಗ ಇದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಸೊ ಅದರ ಹೊರತಾಗಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗೆಗೆ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಕ್ಕಂಥ ಅಂತ. ಯೂಶ್ವಲಿ ದೇ ಥಿಂಕ್ ಅಬೌಟ್ ದೇರ್ ಶೆಡ್ಯೂಲ್. ಬೆಳಗ್ಗೆ ಎದ್ದಾಗಿನಿಂದ ಏನು ಮಾಡೋದು, ಓಕೆ, ಮಲ್ಗೋವರೆಗೂ. ಸೊ ವಾಟ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್ ದೇ ಕ್ಯಾನ್ ಡೂ ಅನ್ನೋದ್ರ ಬಗೆಗೆ ಯೋಚನೆ ಮಾಡ್ತಕ್ಕಂಥ ಒಂದು ಹಂತ. ದಟ್ ಈಸ್ ವಾಟ್ ರಿಟೈರ್ಮೆಂಟ್ ರೊಟೀನ್ ಅಂತ ಕರಿತೀವಿ. ಈವನ್ ಮೆನಿ ಪೀಪಲ್ ಎಂಜಾಯ್ ದಿಸ್ ಶೆಡ್ಯೂಲಿಂಗ್ ದೇರ್ routines. So because they will be having lot of expectations, and also still this stage, in this stage they they tend to enjoy their free time and leisure time. During that only they tend to plan their routines. And fourth stage, that is what a rest and relaxation stage ಅಂತ ಕರಿತೀವಿ. Usually this is the phase where that the people feel taking rest and relaxing. Retirees will go through a phase where they desire a slower pace of life in which to reflect on their past lives. ಹಳೆ ಜೀವನ, ಇದುವರೆಗೂ ಕಳೆದಂಥ ಜೀವನ ಏನಿದೆ ಅದನ್ನು ಮೆಲುಕು ಹಾಕ್ಕೊಳ್ಳೋದಕ್ಕೋಸ್ಕರವಾಗಿ ಅವರು ಒಂದಿಷ್ಟು ಸಮಯವನ್ನು ಕಳೀತಾರೆ.
ಸೊ ಅದನ್ನು ಅವರು ಏನೋ ಲೈಕ್ ರಿಲ್ಯಾಕ್ಸೇಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕಳೀತಾರೆ. ದಿಸ್ ಟೈಮ್ ಈಸ್ ಡಿಸ್ಟಿಂಕ್ಟಿವ್ಲಿ ಅಪೋಸಿಟ್ ಟು ದಿ ಹನಿಮೂನ್ ಫೇಸ್ ಆಫ್ ಹೈಟ್ ಆ್ಯಂಡ್ ಆ್ಯಕ್ಟಿವಿಟಿ. ಯೂಶ್ವಲಿ ಇಲ್ಲಿ ಹನಿಮೂನ್ ಸ್ಟೇಜ್ಗಿಂತ ಇದು ವಿರುದ್ಧವಾದಂಥದ್ದು. ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂತಂತಂದರೆ ಹನಿಮೂನ್ ಸ್ಟೇಜಲ್ಲಿರೋ ಥರ ಹೈಟ್ ಆ್ಯಂಡ್ ಆ್ಯಕ್ಟಿವಿಟೀಸು ಹೈಟ್ ಆ್ಯಂಡ್ ಎಕ್ಸೈಟ್ಮೆಂಟ್ ಇರೋದಿಲ್ಲ ಇಲ್ಲಿ. ಸೊ ಜಸ್ಟ್ ದೇ ವಾಂಟ್ ಟು ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತನೂ ಜಸ್ಟ್ ದೇ ವಾಂಟ್ ಟು ಗೆಟ್ ದ ರೆಸ್ಟ್, ಆ ಥರದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ರಿಟೈರ್ಮೆಂಟ್ ಆದ ನಂತರದಲ್ಲಿ ಅವರು ಯಾವುದೋ ಒಂದು ಹಂತದಲ್ಲಿ ಅವರು ಆರಾಮಾಗಿರಬೇಕು ಅಂತ ಬಯಸ್ತಕ್ಕಂಥದ್ದು. ದಿಸ್ ಸ್ಟೇಜ್ ಆಸ್ ಎ ಲಿಮಿಟೆಡ್ ಡ್ಯೂರೇಷನ್ ಆ್ಯಸ್ ರಿಟೈರೀಸ್ ವಿಲ್ ಬಿಕಮ್ ರೆಸ್ಟ್ಲೆಸ್ ಡ್ಯೂ ಟು ರೆಡ್ಯೂಸ್ಡ್ ಪಾರ್ಟಿಸಿಪೇಷನ್ ಇನ್ ಇಂಟ್ರೆಸ್ಟ್ ಆ್ಯಂಡ್ ಬಿಗಿನ್ ಟು ಪಾರ್ಟೇಕ್ ಇನ್ ದೇರ್ ರೂಟೀನ್ ಆ್ಯಕ್ಟಿವಿಟೀಸ್ ಒನ್ಸ್ ಮೋರ್. ಯೂಶ್ವಲಿ ಇದು ತುಂಬ ದೀರ್ಘಕಾಲಿಕವಾಗಿ ನಡೀತಕ್ಕಂಥ ಅಂತ ಅಲ್ಲ ಇದು. ಯೂಶ್ವಲಿ ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕು ಅಂತ ಅನಿಸುತ್ತೆ. ವೆನ್ ದೇ ಸ್ಟಾರ್ಟ್ ಟೇಕಿಂಗ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ಡ್ ಅಂತ ಅಂದಾಗ ಸಮ್ವೇರ್ ದೇ ಫೀಲ್ ದಟ್ ದೇ ಆರ್ ಐಡಲ್, ಏನು ಮಾಡ್ತಾಯಿಲ್ಲ ಅನ್ನೋ ಥರದಲ್ಲಿ ಅವ್ರು ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಗೇನ್ ದೇ ಸ್ಟಾರ್ಟ್ ಲುಕಿಂಗ್ ಅಟ್ ದ ಆ್ಯಕ್ಟಿವಿಟೀಸ್ ದೇ ಕ್ಯಾನ್ ಇನ್ವಾಲ್ವ್. So usually this stage is limited as a limited duration, where that the people just feel that they need some rest, but it's at any moment they can feel that they need to do something or they need to involve in some activities like that. So usually this phase will be there in the retirement phases, where one or other time people feel that they need some rest and relaxation like that. This is what fourth stage takes, which takes place in the retirement phases. Then the fifth stage, which is been considered as a most difficult phase of retirement, that is what the disenchantment stage anta ಹೇಳ್ತೀವಿ. ಇದನ್ನ disenchantment stage ಅಂತ. Disenchantment stage. This is the most difficult. This stage been considered as most difficult stage of retirement because of this is the stage where actually people realize the retirement life and reality of the retirement. So usually in this stage usually people come to know that the reality is somewhat different than their expectations. Okay, so somewhere they may feel that the disappointment, emptiness, and possibly depressed. Okay, due to lack of personal causation. ಸೊ ಯೂಶ್ವಲಿ ಈಗ ರಿಟೈರ್ಡ್ ಮುಂಚೆ ಒಂದಿಷ್ಟು ರಿಟೈರ್ಮೆಂಟ್ ಬಗ್ಗೆ ಕನಸುಗಳನ್ನು ಕಟ್ತಾರೆ, ಯೋಜನೆಗಳನ್ನು ರೂಪಿಸ್ತಾರೆ. ರಿಟೈರ್ಡ್ ಆದಾಗ ಒಂದಿಷ್ಟು ಖುಷಿ ಪಡ್ತಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ, ಆಮೇಲೆ ರೆಸ್ಟ್ ಮಾಡ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ, ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತಾರೆ. ದೀಸ್ ಆರ್ ಆಲ್ ದ ಥಿಂಗ್ಸ್ ಓಕೆ, ಬಟ್ ಸಮ್ವೇರ್ ದೇ ಫೀಲ್ ದಟ್ ರಿಟೈರ್ಮೆಂಟ್ ಲೈಫ್ ಅಂತಂದರೆ ಈಗ ಇರ್ಬೋದಲ್ಲ ಅಂತ ಏನು ಅಂದ್ಕೊಂಡಿದ್ರು, ರಿಯಾಲಿಟಿನಲ್ಲಿ ವಾಸ್ತವಿಕತೆಯಲ್ಲಿ ಆಗಿಲ್ಲ ಅಂತ ಅನಿಸೋಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ಮೋಸ್ಟ್ ಡಿಫಿಕಲ್ಟ್ ಫೇಸ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಇದು ಯಾವ ಹಂತದಲ್ಲಾದ್ರೂ ಕೂಡ ಆಗ್ಬೋದು. ಓಕೆ, ಇಟ್ ನೀಡ್ ನಾಟ್ ಟು ಬಿ ಒನ್ ಆಫ್ಟರ್ ಅನದರ್ ಅಂತಲ್ಲ. ಸೊ ಸಮ್ವೇರ್ ಅಟ್ ಎನಿ ಪಾಯಿಂಟ್ ಆಫ್ ದ ಟೈಮ್ ಪೀಪಲ್ ಕ್ಯಾನ್ ರಿಯಲೈಸ್ ದಟ್ ದ ಆ್ಯಕ್ಚುಲ್ ರಿಟೈರ್ಮೆಂಟ್ ಲೈಫ್ ಈಸ್ ನಾಟ್ ಆ್ಯಸ್ ದೇ ವರ್ ಎಕ್ಸ್ಪೆಕ್ಟೆಡ್ ಅಂತ. ಸೊ ದಿಸ್ ಸ್ಟೇಜ್ ಈಸ್ ಕನ್ಸಿಡರ್ಡ್ ಆ್ಯಸ್ ಡಿಸ್ಎಂಚಾರ್ಟ್ಮೆಂಟ್ ಸ್ಟೇಜ್ ಅಂತ, ಬಿಕಾಸ್ ಆಫ್ usually it may occurs after the honeymoon stage also, where the people think that they used to involve in so many activities, and they used to be fruitful, productive in all the time, but all of a sudden they think that they are useless ಅಥವಾ they are unproductive ಅಂತ ಆ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಸಡನ್ ಚೇಂಜ್ ಇನ್ ದ ಲೈಫ್ ಅನ್ನೋದನ್ನು ಫೀಲ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಈ ಟೈಮಲ್ಲಿ ದಿಸ್ ಸ್ಟೇಜ್ ಈಸ್ ಅಸೋಸಿಯೇಟೆಡ್ ವಿತ್ ದೇರ್ ನೆಗೆಟಿವ್ ಲೈಫ್ ಇವೆಂಟ್ ಡ್ಯೂರಿಂಗ್ ಓಲ್ಡ್ ಏಜ್ ಅಥವಾ ಎಂಡ್ ಆಫ್ ದ ಮಿಡಲ್ ಏಜ್. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈಗ ಲಾಸ್ ಆಫ್ ಸ್ಪೌಸ್ ಇರ್ಬೋದು, ಅಂಥ ಘಟನೆಗಳು ನಡೆದಾಗ ಈ ಒಂದು ಫೀಲಿಂಗು ಅಥವಾ ಈ ಒಂದು ಫೇಸ್ ಆಗುವಂಥ ಸಾಧ್ಯತೆ ಜಾಸ್ತಿ.
ಯೂಶ್ವಲಿ ಅವರಿಗೆ ವಾಸ್ತವಿಕತೆ ಒಂಥರ ಏನು ನಿಜ ವಾಸ್ತವಿಕತೆ ಅವರ ಇಮ್ಯಾಜಿನೇಷನ್ಗಿಂತ ಭಿನ್ನವಾಗಿದೆ ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಂಡಾಗ ಸಮ್ವೇರ್ ದೇ ಫೀಲ್ ದಟ್ ಎಷ್ಟು ಚೆನ್ನಾಗಿ ಬದುಕಿದ್ದೆ, ಎಷ್ಟು ಚೆನ್ನಾಗಿ ಏನು ಪ್ರೊಡಕ್ಟಿವ್ ಆಗಿ, ಆ್ಯಕ್ಟಿವ್ ಆಗಿ, ಗೌರವಯುತವಾಗಿ, ವಿಚ್ ಮೀನ್ಸ್ ತುಂಬ ಘನತೆಯಿಂದ ಬದುಕಿ. ಬಟ್ ಇಯರ್ ಎಲ್ಲೋ ಒಂದು ಕಡೆ ಏನು ಪ್ರಯೋಜನಕ್ಕೆ ಬರ್ದಂಗೆ ಬದುಕ್ತಿದ್ದೀನಿ ಅಂತ ಅನಿಸೋದಕ್ಕೆ ಶುರುವಾಗಬಹುದು ಅಂತಕ್ಕಂಥ ಒಂದು ಹಂತ ಇದು. ಸೊ ಹಾಗಾಗಿ ಇದು ರಿಟೈರ್ಮೆಂಟ್ ಫೇಸಸಲ್ಲೇ ಒಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಅಥವಾ ಮೋಸ್ಟ್ ಡಿಫಿಕಲ್ಟ್ ಫೇಸ್ ಅಂತ ಹೇಳ್ಬೋದು. ಬಿಕಾಸ್ ಅವರ ಒಂದು ಆ್ಯಕ್ಚುಯಲ್ ರಿಟೈರ್ಮೆಂಟ್ ಡೇಸ್ನ ಅವರು ಇಲ್ಲಿ ಫೀಲ್ ಮಾಡಿಬಿಡ್ತಾರೆ, ಈ ರೀತಿ ಫೀಲ್ ಮಾಡಿಬಿಡ್ತಾರೆ. ದಟ್ಸ್ ವೈ ದಿಸ್ ಸ್ಟೇಜ್ ಇಸ್ ಬಿನ್ ಕನ್ಸಿಡರ್ಡ್ ಆ್ಯಸ್ ಎ ಡಿಫಿಕಲ್ಟ್ ಫೇಸ್ ಆಫ್ ರಿಟೈರ್ಮೆಂಟ್ ಅಂತ. ಆ್ಯಂಡ್ ದೆನ್ ಅನದರ್ ಸ್ಟೇಜ್ ಇಸ್ ರೀಓರಿಯೆಂಟೇಷನ್ ಸ್ಟೇಜ್. ಇದುವರೆಗೂ ತುಂಬ ಪ್ಲ್ಯಾನ್ ಮಾಡಿ, ತುಂಬ ಆ್ಯಕ್ಟಿವಿಟೀಸ್ನೆಲ್ಲ ಇದು ಮಾಡಿ, ಎಂಜಾಯ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ದೆನ್ ದೇ ರಿಯಲೈಸ್ ದಟ್ ರಿಯಾಲಿಟಿ. ಹಿಯರ್ ದೇ ಟೆಂಡ್ ಟು ರೀಓರಿಯೆಂಟ್ ದೇರ್ retirement life. So reorientation is a state of mind that can occur within the rest and relaxation or disenchantment stage. During this phase, individuals assess their options in life in terms of their use of time and the available resources that will enable future choices in retirement. So usually once they start feeling that the reality, once they start realizing the reality, then they start thinking or analyzing their life, ಲೈಕ್ ಏನು ಮಾಡ್ತಾ ಇದ್ದೀನಿ, ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದ್ರ ಬಗೆಗೆ. ಸೊ ಯೂಶ್ವಲಿ ರಿಟೈರ್ಮೆಂಟ್ ಲೈಫಲ್ಲಿ ನಾನು ಹೇಗೆ ಬದುಕ್ತಾ ಇದ್ದೀನಿ, ಯಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ, ನನ್ನನ್ನು ಬೇರೆಯವ್ರು ಹೇಗೆ ನೋಡ್ತಿದ್ದಾರೆ, ಇದೆಲ್ಲ ವಿಚಾರಗಳನ್ನು ಈ ಒಂದು ಹಂತದಲ್ಲಿ ಅವರು ಅನಲೈಸ್ ಮಾಡಿಕೊಡ್ತಾರೆ. ಸೊ ದೇ ಗೆಟ್ ಟೈಮ್ ಟು ಥಿಂಕ್ ಅಬೌಟ್ ದೇರ್ ಲೈಫ್ ಸ್ಟೈಲ್, ಇನ್ ಟರ್ಮ್ಸ್ ಆಫ್ ದ ಟೈಮ್ ಆ್ಯಂಡ್ ಅವೈಲಬಲ್ ರಿಸೋರ್ಸಸ್, ಆ್ಯಂಡ್ ಆಲ್ಸೋ ಅಗೈನ್ ದೇ ಸ್ಟಾರ್ಟ್ ಥಿಂಕ್ ಅಬೌಟ್ ದ ಫ್ಯೂಚರ್, ಲೈಕ್ ಏನಾಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ. ಸೊ ಆ್ಯಂಡ್ ಆಲ್ಸೋ ಒನ್ಸ್ ದೇ ಸ್ಟಾರ್ಟ್ ರಿಯಲೈಸಿಂಗ್ ದೇರ್ ಲೈಫ್ ಸ್ಟೈಲ್ ಆ್ಯಂಡ್ ಆಲ್ ದಿಸ್ ಅಗೇನ್ ದೇ ಗೆಟ್ energy to be active in the community activities or interact with the family members, or and also involve in several activities. ಓಕೆ, ಎಲ್ಲ ಒಂದು ಕಡೆ ಅವರಿಗೆ ರಿಯಾಲಿಟಿ ಅರಿವಾದಾಗ ದೇ ಥಿಂಕ್ ದಟ್ ದೇ ನೀಡ್ ಟು ಕಮ್ ಔಟ್ ಫ್ರಮ್ ದಟ್, ದೇ ಅನಲೈಸ್ ದೇರ್ ಲೈಫ್ ಸ್ಟೈಲ್ ಆ್ಯಂಡ್ ದೇ ಸ್ಟಾರ್ಟ್ ರೀಓರಿಯೆಂಟ್ ದೇರ್ ಲೈಫ್ ಸ್ಟೈಲ್. ಹಾಗಾಗಿ ಇದನ್ನು ರೀಓರಿಯೆಂಟೇಷನ್ ಅಂತ ಕರೀತಕ್ಕಂಥದ್ದು. ಸಾಮಾನ್ಯವಾಗಿ ರಿಯಲೈಸ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತೆ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು, ಮಾತನಾಡೋದು, ಮತ್ತು ಕಮ್ಯುನಿಟಿ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ವಾಕ್ ಹೋಗೋದು, ಬೇರೆ ಫ್ರೆಂಡ್ಸ್ನ ಮಾತನಾಡಿಸೋದು, ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್, ಮನೆ ಕೆಲಸಗಳು ಅಂಥದ್ದು ಆ್ಯಕ್ಟಿವಿಟೀಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗೋದ್ರಿಂದ ಅವರ ಒಂದು ನಿವೃತ್ತಿ ಜೀವನ ಏನಾಗುತ್ತೆ ಅಂತಂದರೆ ಮತ್ತೆ ಇಲ್ಲಿ ಒಂದು ಪರಿಶೀಲನೆಗೊಳಗಪಟ್ಟು ಅದು ಒಂಥರ ಲೈಕ್ ಅದು ತುಂಬ ರೀಓರಿಯೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಸಿಕ್ಸ್ತ್ ಫೇಸ್ ಆಫ್ ರಿಟೈರ್ಮೆಂಟ್. ಆ್ಯಂಡ್ ದೆನ್ ದ ಸೆವೆಂತ್ ಫೇಸ್ ಆಫ್ ರಿಟೈರ್ಮೆಂಟ್ ವಿಚ್ ಬಿನ್ ಕನ್ಸಿಡರ್ಡ್ ರಿಟೈರ್ಮೆಂಟ್ ರೂಟೀನ್. ಒನ್ಸ್ ದೇ ರೀಓರಿಯೆಂಟೇಷನ್ ಪ್ಲ್ಯಾನ್ಸು ಇದೆಲ್ಲನೂ ಕೂಡ ಅಲ್ಲಿ ಯೋಚನೆ ಮಾಡಿ ಅದ್ರ ಬಳಿ ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡಿದ್ಮೇಲೆ ಅಗೇನ್ ಇಯರ್ ದೇ ಸ್ಟಾರ್ಟ್ ಫೈಂಡಿಂಗ್ ದೇರ್ ರೊಟೀನ್ಸ್, ರಿಟೈರ್ಮೆಂಟ್ ರೊಟೀನ್ಸ್. ಸೊ ಇಲ್ಲಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಯೂಶ್ವಲಿ ಪೀಪಲ್ ಫೀಲ್ ದಟ್ ದೇ ಆರ್ ರಿಟೈರ್ಡ್. ಅಂದರೆ ಈ ಇದರಲ್ಲಿ ಅವರು ಸಾಮಾನ್ಯವಾಗಿ ನಿವೃತ್ತಿ ಜೀವನದ ನಿಜವಾದ ಏನು ಹೇಳ್ತೀವಿ ಆ ಸಂತೋಷ, ಶಾಂತಿ ಅಥವಾ ಮನಃಶಾಂತಿ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬೈ ದಿಸ್ ಟೈಮ್ ಯೂಶ್ವಲಿ ದೀಸ್ ಪೀಪಲ್ might have developed the coping strategies, adaptive strategies, so that because of their plan, because of their reorientation, because they have realized the reality and all, so here they start actually enjoying the retirement phase. ಸೊ ಹಾಗಾಗಿ ರಿಟೈರ್ಮೆಂಟ್ ರೂಟೀನ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ಕೋಪಿಂಗ್ ಮೆಕ್ಯಾನಿಸಮ್ಸ್ ಜೊತೆಯಲ್ಲಿ ಉತ್ತಮವಾಗ್ತಾ ಹೋಗುತ್ತೆ. ಕೆಲವರು ಈ ಸ್ಟೇಜ್ನ ರೀಚ್ ಆಗೋದೇ ಇಲ್ಲ. ಇದು ಇಟ್ಸ್ ಲೈಕ್ ಎ ಟ್ರಾನ್ಸಿಷನ್ ಫೇಸ್, ಅಂದರೆ ಸ್ಥಿತ್ಯಾಂತರದ ಅವಧಿ ಅಂತಲೇ ಹೇಳ್ಬೋದು. ಇದು ಅಂದರೆ ತುಂಬ ಹೊಸದಾದ ಆಸಕ್ತಿಗಳು, ಹೊಸದಾದ ಚಟುವಟಿಕೆಗಳು, ಹೊಸದಾದ ಒಂದು ಸಂಬಂಧಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ಅಥವಾ ಸಂಬಂಧಗಳನ್ನು ಕಾಯ್ದುಕೊಳ್ತಕ್ಕಂಥದ್ದು, ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಈ ಒಂದು ಹಂತದಲ್ಲಿ ಜನರು ಕಂಡುಕೊಳ್ತಾರೆ. ಸೊ ಆ್ಯಕ್ಚುಯಲ್ ರಿಟೈರ್ಮೆಂಟ್ ಅನ್ನೋದನ್ನು ಇವರು ಇಲ್ಲಿ ಫೀಲ್ ಮಾಡ್ತಾರೆ. ಅಂದರೆ ದಟ್ ರೆಸ್ಟು, ಆಮೇಲೆ ಪೀಸ್, ಹ್ಯಾಪಿನೆಸ್ ಅನ್ನೋದನ್ನು ಇಲ್ಲಿ ಫೀಲ್ ಮಾಡ್ತಾರೆ.
ಸೊ ಕೆಲವರು ಈ ಸ್ಟೇಜ್ನ ರೀಚ್ ಆಗೋದೇ ಇಲ್ಲ. ಸೊ ನಾನು ಹಿಂದೆ ಹೇಳಿದಂಥ ಹಂತಗಳಲ್ಲಿ ಎಲ್ಲೋ ಒಂದು ಹಂತದಲ್ಲಿ ಸ್ಟಕ್ ಆಗಿಬಿಡ್ತಾರೆ. ಬಟ್ ಯೂಶ್ವಲಿ ಆಫ್ಟರ್ ದೇ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಇಶ್ಯೂಸ್ ಇನ್ ರಿಟೈರ್ಮೆಂಟ್ ಲೈಫ್, so they may reach this particular stage where they find peace. Okay, so this is what retirement routine. And the next and the last stage is that is termination of retirement, where people become dependents on others. Like so ಅಂದರೆ ಇದುವರೆಗೂ ಏನು ಆ್ಯಕ್ಟಿವ್ ಆಗಿ ತಮ್ಮ ಚಟುವಟಿಕೆಗಳನ್ನು ತಾವು ನಿಭಾಯಿಸ್ಕೊಳ್ತಿದ್ದೋ, ತಮ್ಮ ಜೀವನ ಶೈಲಿ ಕ್ರಮದ ಬಗೆಗೆ ತಾವು ಭಾಗಿಯಾಗ್ತಿದ್ರು, ಇಲ್ಲಿ ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ವಯಸ್ಸಾದ ನಂತರದಲ್ಲಿ ಬಿಕಾಸ್ ಆಫ್ ಒನ್ ಆರ್ ಅದರ್ ರೀಸನ್ಸ್ ದೇ ಟೆಂಡ್ ಟು ಬಿ ಡಿಪೆಂಡೆಂಟ್ ಆನ್ ಸಂಬಡಿ ಎಲ್ಸ್, ಲೈಕ್ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅಥವಾ ಕೇರ್ ಟೇಕರ್ ಇರ್ಬೋದು, ಯಾರ ಮೇಲಾದರೂ ಕೂಡ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಯಾಕೆಂತಂದರೆ ಇದು ವಯಸ್ಸಿನ ಸಹಜ ಒಂದು ವಿಚಾರ. ಅವರಿಗೆ ಒಂದು ನಿಶಕ್ತಿ ಅಂತಕ್ಕಂಥದ್ದು ಕಾಡೋದ್ರಿಂದ ಅಥವಾ ಶಾರೀರಿಕವಾಗಿ ಅವರು ಸಂಪೂರ್ಣ ಕುಗ್ಗೋದ್ರಿಂದ ಅವರ ಚಟುವಟಿಕೆಗಳನ್ನು ಅವರು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗದ ಒಂದು ಸ್ಥಿತಿಯಲ್ಲಿ ರಿಟೈರ್ಮೆಂಟ್ನ ಟರ್ಮಿನೇಟ್ ಮಾಡ್ತಾರೆ. ಸೊ ದಟ್ ಈ ರಿಟೈರ್ಮೆಂಟ್ ಟೋಟಲ್ ಆ್ಯಕ್ಟಿವಿಟೀಸ್ ಏನಾಗುತ್ತೆ ಇಲ್ಲಿ ಬಂದಾಗುತ್ತೆ, ಅಂದರೆ ನಿಂತೋಗುತ್ತೆ. ಸೊ ದಟ್ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಾರೆ. ಅಂದರೆ ಅವರ ಒಂದು ಡೇ ಟು ಡೇಸ್ ರೊಟೀನ್ಸ್ ಏನಿದೆ, ಆ್ಯಕ್ಟಿವಿಟೀಸ್ ಏನಿದೆ, ಅದಕ್ಕೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸೊ ದಿಸ್ ಕಂಟಿನ್ಯೂಸ್ ಟಿಲ್ ದ ಡೆತ್. Okay, so this is what the termination of retirement. So these are all the 8 different phases of retirement where people may undergo in experiencing that the retirement life. So even though retirement phases ಅಲ್ಲಿ we would understand that where that the people experience so many up and downs and emotions related to the retirement. So this is all about the successful retirement and the phases of retirement. ಸೊ ಈ ಹಿಂದಿನ ವಿಡಿಯೋನಲ್ಲಿ ಮತ್ತು ಈ ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ನಾನು ಸಕ್ಸಸ್ಫುಲ್ ರಿಟೈರ್ಮೆಂಟ್ ಅಂದರೆ ಹೇಗಿರಬೇಕು, ಅದು ಒಳಗೊಳ್ತಕ್ಕಂಥ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ವಿಡಿಯೋದಲ್ಲಿ ನಿವೃತ್ತಿ ಅಂದ್ರೇನು, ನಿವೃತ್ತಿಗೆ ಕಾರಣ ಆಗ್ತಕ್ಕಂಥ ಪ್ರಮುಖ ವಿಚಾರಾಂಶಗಳು, ನಿವೃತ್ತಿ ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ನಿವೃತ್ತಿ ಜೀವನ ಶೈಲಿಯನ್ನು ಯಾವ ರೀತಿ ಕಟ್ಕೊಳ್ಬೇಕು, ಮತ್ತು ನಿವೃತ್ತಿಯಲ್ಲಿನ ಹಣಕಾಸಿನ ವಿಚಾರಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಮತ್ತು ನಿವೃತ್ತಿಯ ವಯಸ್ಸಿನಲ್ಲಿ ಯಾವ ರೀತಿ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಮತ್ತು ನಿವೃತ್ತಿಯಲ್ಲಿ ಸಾಮಾನ್ಯವಾಗಿ ಹೊಂದಬಹುದಾದಂಥ ಸಾಮಾಜಿಕ ಸಂಪರ್ಕಗಳ ಬಗೆಗೆ. ಸೊ ಇದೆಲ್ಲ ವಿಚಾರಗಳ ಬಗೆಗೆ ನಾನು ಕಳೆದ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಯಶಸ್ವಿ ನಿವೃತ್ತಿ ಅನ್ನೋದ್ರ ಬಗೆಗೆ ಮಾತನಾಡಿ ನಿವೃತ್ತಿಯ ಹಂತಗಳು. ಸೊ ನಿವೃತ್ತಿಯ ಹಂತಗಳಲ್ಲಿ ಅಥ್ಲೀಟ್ಸ್ ಮಾಡೆಲ್ ಆಫ್ ರಿಟೈರ್ಮೆಂಟ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತನಾಡಿದ್ದೀನಿ. 8 ಫೇಸಸ್ಸು. ಅದರಲ್ಲಿ ಅಥ್ಲೀಟ್ಸ್ ಮಾಡೆಲ್, ಅದರಲ್ಲಿ 8 ಫೇಸಸ್ ಬಗ್ಗೆ ಮಾತನಾಡಿದ್ದೀನಿ. ಒಂದು ಪ್ರೀ ರಿಟೈರ್ಮೆಂಟ್ ಸ್ಟೇಜು, ಹನಿಮೂನ್ ಸ್ಟೇಜು, ರಿಟೈರ್ಮೆಂಟ್ ರೊಟೀನ್ ಇರ್ಬೋದು, ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಸ್ಟೇಜು, ದ ಡಿಸೆಂಚಾರ್ಟ್ಮೆಂಟ್ ಸ್ಟೇಜು, ಮತ್ತು ರೀಓರಿಯೆಂಟೇಷನ್ ಸ್ಟೇಜು, ರಿಟೈರ್ಮೆಂಟ್ ರೊಟೀನ್ಸು ಆ್ಯಂಡ್ ಟರ್ಮಿನೇಷನ್ ಆಫ್ ರಿಟೈರ್ಮೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಆ್ಯಂಡ್ ಫೇಸಸ್ ಆಫ್ ರಿಟೈರ್ಮೆಂಟ್. ಸೊ ಇದೆಲ್ಲದನ್ನು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಮುಂದಿನ ವಿಡಿಯೋನಲ್ಲಿ ಈ ಒಂದು ಮಧ್ಯವಯಸ್ಕಾವಧಿಯಲ್ಲಿನ ಇನ್ನಿತರ ವಿಕಾಸಾತ್ಮಕ ವಿಚಾರಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.